ನಮ್ಮ ರಜನಿಯವರಿಗೆ ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಜೋಳದ ರೊಟ್ಟಿ ಅಂದ್ರೆ ತುಂಬಾನೇ ಇಷ್ಟ ಅಂತೆ. ಜೋಳದ ರೊಟ್ಟಿ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಜೋಳದ ರೊಟ್ಟಿ ವೆರಿ ಇಂಪಾರ್ಟೆಂಟ್ ಟು ಮೀ. ತುಪ್ಪ ಹಾಕೊಂಡು ಖಾರದ ಪುಡಿ ಅಂದ್ರೆ ಚಟ್ನಿ ಪುಡಿನ ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜ್ಜಾನೇ ಬೇರೆ ಅಂತ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಅವ್ರು ಯಾವ ರೀತಿ ಡಿಶ್ ತಿಂತಿದ್ದಾರೆ ಅದ್ರ ಫೋಟೋ ಮತ್ತೆ ವಿಡಿಯೋಗಳನ್ನ ಹಾಕಿದ್ದಾರೆ. ಸೊ ನನಗಂತೂ ನಮ್ಮ ರಜನಿ ಮೇಡಮ್ ಈ ಒಂದು ಮಾತನ್ನ ಹೇಳಿದ್ರು ತುಂಬಾನೇ ಇಷ್ಟ ಆಯ್ತು. ಅವ್ರು ಆಕ್ಚುಲಿ ತುಂಬಾನೇ ದಾಲು ಸೊಪ್ಪೆಲ್ಲ ಹಾಕಿ ಮಾಡಿದ್ದಾರೆ. ಊಟ ಅಂದ್ರೆ ನಾನು ಫಸ್ಟ್ ಮುಂದೆ ಇರ್ತೀನಿ. ಸೊ ನನಗೆ ಊಟದ ವಿಷಯದಲ್ಲಿ ಕಾಂಪ್ರಮೈಸ್ ಅನ್ನೋದೇ ಇಲ್ಲ. ಸ್ವರ್ಗಕ್ಕೆ ಒಂದೇ ಗೇಡು ಅಂತಾರಲ್ಲ ಆ ಥರ ಇದೆ. ಅವರ ಒಂದು ಯಮ್ಮಿ ಆಗಿದೆ. ಸೊ ಅವರ ಒಂದು ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ನಮ್ಮ ರಜನಿಯವರು ಯಾವ ರೀತಿ ಜೋಳದ ರೊಟ್ಟಿ ಎಲ್ರಿಗೂ ಸ್ವೀಟ್ ಆಗಿ ತಿಂತಿದ್ದಾರೆ, ಸ್ವೀಟ್ ಆಗಿ ಸವಿತಿದ್ದಾರೆ ಅಂತ. ನಿಮಗೂ ಜೋಳದ ರೊಟ್ಟಿ ಇಷ್ಟ ಕಮೆಂಟ್ ಮಾಡಿ. ನನಗೂ ಕೂಡ ಒಂದು ಫೇವ್ರೆಟ್ ಡಿಶ್ ಅಂತ ಹೇಳ್ಬೋದು ಜೋಳದ ರೊಟ್ಟಿ. ನನಗೂ ಕೂಡ ತುಂಬಾನೇ ಇಷ್ಟ. ಅದು ನಮ್ಮ ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿ ಅದು. ಸೊ ನಿಮಗೂ ಇಷ್ಟ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಫುಲ್ ಪ್ಲೇಟ್ ಮೀಲ್ಸ್ ಅಲ್ಲ, ಜೋಳದ ರೊಟ್ಟಿ, ಆಮೇಲೆ ಹೆಸರು ಕಾಳು ಜೊತೆಗೆ ಮೊಸರು, ಚಟ್ನಿ ಪುಡಿ, ಆಮೇಲೆ ದಾಲು ಸೊಪ್ಪೆಲ್ಲ ಹಾಕಿ ಮಾಡಿದ್ದಾರೆ. ಸೂಪರ್ ಆಗಿದೆ ನಿಜವಾಗ್ಲೂ. ಸ್ವರ್ಗಕ್ಕೆ ಒಂದೇ ಗೇಣು ಅಂತಾರಲ್ಲ ಆ ಥರ ಇದೆ. ಯಮ್ಮಿ ಆಗಿದೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಜೋಳದ ರೊಟ್ಟಿ.